ದೇವರು ಇದ್ದಾನೆ, ಗಾಡ್ ಎಕ್ಸಿಸ್ಟ್ಸ್. ಈ ಒಂದು ಫ್ರೇಸ್ ಏನಿದೆ, ಇದನ್ನ ಕೆಲವರು ಒಪ್ತಾರೆ, ಕೆಲವರು ಒಪ್ಪೋದಿಲ್ಲ. ಕೆಲವರ ನಂಬಿಕೆ ದೇವರು ಇದ್ದಾನೆ ಅಂತ ಹೇಳಿ, ಇನ್ನು ಕೆಲವರ ನಂಬಿಕೆ ದೇವರು ಇಲ್ಲ ಅನ್ನುವಂತಹ ವಿಚಾರ. ಇನ್ನು ಕೆಲವರ ಒಂದು ಮನಸ್ಥಿತಿ ಹೇಗೆ ಅಂದ್ರೆ, ಇನ್ನು ಕೂಡ ಕನ್ಫ್ಯೂಷನ್ ನಲ್ಲಿ ಇರ್ತಾರೆ, ದೇವರು ಇದ್ದಾನಾ ಇಲ್ವಾ ಅನ್ನುವ ರೀತಿಯಲ್ಲಿ. ಇಲ್ಲಿ ನಾವು ದೇವರು ಅಂತ ಬಂದಾಗ ಬೇರೆ ಬೇರೆ ಗುಂಪಿನ ಜನರು ಬೇರೆ ಬೇರೆ ರೀತಿಯ ಒಂದು ದೇವರನ್ನ ಪೂಜಿಸ್ತಾರೆ. ಅಂದ್ರೆ ಅದಕ್ಕೆ ಒಂದು ಹೆಸರನ್ನ ಕೊಟ್ಟು, ಮನುಷ್ಯರು ಒಂದೊಂದು ಗುಂಪು ಒಂದೊಂದು ರೀತಿಯ ದೇವರನ್ನ ಇದು ದೇವರು ಅನ್ನುವ ಅರ್ಥದಲ್ಲಿ ಸಾವಿರಾರು ವರ್ಷಗಳಿಂದ ಪೂಜಿಸ್ತಾ ಬರ್ತಾ ಇದ್ದಾರೆ. ಯಾರು? ಮನುಷ್ಯರು, ಮಾನವರು. ಸೊ ಇಲ್ಲಿ ದೇವರು ಇದಾನೆ ಅನ್ನುವಂಥದ್ದು ನಂಬಿಕೆನಾ ಅಥವಾ ಇದು ಸೈಕೋಸಿಸ್ಸಾ? ರಿಯಾಲಿಟಿ ಏನು, ವಾಸ್ತವ ಏನು ಅನ್ನುವಂತಹ ವಿಚಾರಗಳು ಎಲ್ಲರಿಗೂ ಕೂಡ ತಿಳ್ಕೊಳ್ಳುವಂತಹ ಆಸಕ್ತಿ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ದೇವರು ಇದ್ದಾನೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಇದು ನಂಬಿಕೆನಾ ಅಥವಾ ಸೈಕೋಸಿಸ್ಸಾ, ಮತ್ತೆ ನಾರ್ಸಿಸಿಸಮ್ಗೂ ಸೈಕೋಸಿಸ್ಗೂ ಏನು ಇಲ್ಲಿ ರಿಲೇಶನ್ಶಿಪ್, ಯಾಕೆ ನಾವು ಇದ್ರ ಬಗ್ಗೆ ಮಾತಾಡಬೇಕು ನಾರ್ಸಿಸಿಸಮ್ ರಿಕವರಿ ಹೀಲಿಂಗ್ ಜರ್ನಿನಲ್ಲಿ ಅನ್ನುವಂತಹ ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಇವತ್ತಿನ ವಿಡಿಯೋನಲ್ಲಿ ನಾವು ಮಾಡ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಈ ಒಂದು ನಾರ್ಸಿಸಿಸಮ್ ರಿಕವರಿ ಹೀಲಿಂಗ್ ಜರ್ನಿ ಸೀರೀಸ್ ನಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ಇದುವರೆಗೂ ತಿಳ್ಕೊಳ್ತಾ ಬಂದಿದ್ದೀವಿ. ಏನು ನಾರ್ಸಿಸಿಸಮ್ ಅಂದ್ರೆ, ಟಾಕ್ಸಿಕ್ ರಿಲೇಶನ್ಶಿಪ್ಸ್ ಅಂದ್ರೆ ಏನು, ಮಾನಸಿಕವಾಗಿ ಯಾಕೆ ಒತ್ತಡ ಜಾಸ್ತಿ ಆಗುತ್ತೆ ಒಂದು ನಾರ್ಸಿಸಿಸಮ್ ನಲ್ಲಿ, ಸ್ಟ್ರೆಸ್ ಜಾಸ್ತಿ ಆದ್ರೆ ಏನೆಲ್ಲ ದೈಹಿಕ ಸಮಸ್ಯೆ, ಮಾನಸಿಕ ಸಮಸ್ಯೆ, ಜೊತೆಗೆ ನಮ್ಮ ಒಂದು ಸ್ಪಿರಿಟ್ಗೆ ಎಫೆಕ್ಟ್ ಆಗುತ್ತೆ, ಅಂದ್ರೆ ನಮ್ಮ ಒಂದು ಅಂತರಾತ್ಮಕ್ಕೆ ಎಫೆಕ್ಟ್ ಆಗುತ್ತೆ. ಈ ಒಂದು ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಬಂದಿದ್ದೀವಿ. ಸೊ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೊದಲು ಬರುತ್ತೆ. ಸೊ ನನ್ನ ಒಂದು ವಿಡಿಯೋಸ್ಗಳು ಮೈಂಡ್, ಬಾಡಿ, ಸೋಲ್ ಹೀಲಿಂಗ್, ಮನಸ್ಸು, ದೇಹ, ಆತ್ಮ ಚೇತರಿಕೆಯ ನಿಟ್ಟಿನಲ್ಲಿ ಇರುತ್ತೆ. ಇಷ್ಟನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಇನ್ನೊಂದು ಮುಖ್ಯವಾದ ವಿಷಯ. ಸೊ ಈ ಒಂದು ವಿಡಿಯೋ ನಲ್ಲಿ ನಾನು ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯಗಳು, ನನ್ನ ದೃಷ್ಟಿಕೋನ ಜೊತೆಗೆ ಇರುವ ವಾಸ್ತವನ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಮ ಒಂದು ನಂಬಿಕೆ, ನಿಮ್ಮ ಒಂದು ಏನು ಬಿಲೀಫ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದಾದ್ರೆ ಈ ಒಂದು ವಿಡಿಯೋನ ನೀವು ಸ್ಕಿಪ್ ಮಾಡಿ. ಇಲ್ಲ ಓಪನ್ ಮೈಂಡೆಡ್ ಅಲ್ಲಿ ನಾನು ವಿಚಾರಗಳನ್ನ ತಿಳ್ಕೊಳ್ತೀನಿ ಅಥವಾ ನನಗೆ ಏನ್ ಬೇಕೋ ಆ ವಿಷಯಗಳನ್ನ ತಗೊಳ್ತೀನಿ, ಮಿಕ್ಕಿದ್ದನ್ನ ನಾನು ಇಗ್ನೋರ್ ಮಾಡ್ತೀನಿ ಅನ್ನುವಂತಹ ಒಂದು ಮನಸ್ಥಿತಿ ಆದ್ರೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಯಾಕಂದ್ರೆ ಇಲ್ಲಿ ಇಗ್ನೋರ್ ಅನ್ನುವ ಪದ ಯಾಕೆ ಬಳಸ್ತೆ ಅಂತಂದ್ರೆ, ಪ್ರತಿಯೊಬ್ಬರ ದೃಷ್ಟಿಕೋನವು ಬೇರೆ ಇರುತ್ತೆ, ಪ್ರತಿಯೊಬ್ಬರ ಅನಿಸಿಕೆ ಅಭಿಪ್ರಾಯಗಳು ಕೂಡ ಬೇರೆ ಇರುತ್ತೆ. ಪ್ರತಿಯೊಬ್ಬರಿಗೂ ಅವರ ಒಂದು ಏನು ಅಭಿಪ್ರಾಯಗಳು ಅಥವಾ ಅವರ ಒಂದು ದೃಷ್ಟಿಕೋನವನ್ನ ಶೇರ್ ಮಾಡೋದಕ್ಕೆ ಸ್ವಾತಂತ್ರ್ಯ ಇರುತ್ತೆ. ಅದನ್ನ ಅಕ್ಸೆಪ್ಟ್ ಮಾಡಬಹುದು ಅಥವಾ ಬಿಡಬಹುದು, ಅದು ಬೇರೆಯವರಿಗೆ ಬಿಟ್ಟಿದ್ದು ಅಥವಾ ಇನ್ನೊಬ್ಬರಿಗೆ ಬಿಟ್ಟಿದ್ದು ಅಲ್ವಾ. ಹಾಗಾಗಿ ಇಲ್ಲಿ ನಿಮ್ಗೆ ವಿಷಯಗಳನ್ನ ತಿಳ್ಕೊಳ್ಬೇಕು ಅಥವಾ ಇಂಟ್ರೆಸ್ಟಿಂಗ್ ಆಗಿದೆ ಅನ್ಸಿದ್ರೆ ಮಾತ್ರ ಈ ಒಂದು ವಿಡಿಯೋನ ನೋಡಿ, ಇಲ್ಲ ಅಂದ್ರೆ ಇವಾಗಲೇ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೀವೇನಾದ್ರು ಕಂಪ್ಲೀಟ್ ಆಗಿ ವಿಡಿಯೋನ ನೋಡ್ಬೇಕು ಅಂತ ಅನ್ಕೊಂಡಿದ್ರೆ ವೆರಿ ವಾರ್ಮ್ ವೆಲ್ಕಮ್ ಟು ಯು. ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ತೀರಾ, ಕಂಪ್ಲೀಟ್ ಆಗಿ ನೋಡಿ ವಿಚಾರಗಳನ್ನ ತಿಳ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಖಂಡಿತವಾಗ್ಲೂ ನೀವು ಶೇರ್ ಮಾಡಬಹುದು. ಸೊ ಇಲ್ಲಿ ಮೊದಲಿಗೆ ನಾವು ದೇವರು ಅನ್ನುವಂತಹ ವಿಷಯ ಬಂದಾಗ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ, ಒಬ್ಬೊಬ್ಬರ ದೃಷ್ಟಿಕೋನ ಒಂದೊಂದು ರೀತಿ, ಒಬ್ಬೊಬ್ಬರ ಏನು ಗುಂಪು ಒಂದೊಂದು ರೀತಿ ದೇವರನ್ನ ಆಚರಣೆ ಮಾಡುವಂಥದ್ದು, ವರ್ಷಿಪ್ ಮಾಡುವಂಥದ್ದು ವಿಭಿನ್ನವಾಗಿರುತ್ತೆ. ನಂಬಿಕೆಗಳು ವಿಭಿನ್ನವಾಗಿರುತ್ತೆ, ಒಂದೊಂದು ಗುಂಪಿನ ನಂಬಿಕೆ ಒಂದೊಂದು ರೀತಿ ಇರುತ್ತೆ ಅನ್ನುವ ವಿಚಾರವನ್ನ ಈಗ ಆಲ್ರೆಡಿ ನಾನು ಹೇಳಿದ್ದೀನಿ. ಇದರ ಜೊತೆಗೆ ಸೈಕೋಸಿಸ್ ಅಂದ್ರೆ ಏನು, ನಂಬಿಕೆ ಅಂದ್ರೆ ಬಿಲೀಫ್ ಸಿಸ್ಟಮ್, ಅಂದ್ರೆ ನಾವು ನಂಬಿರುವಂತಹ ಅಥವಾ ನಂಬಿಕೆ ಅಷ್ಟೇ, ಅದು ವಾಸ್ತವನ ಇಲ್ವಾ ನಮಗೆ ಗೊತ್ತಿಲ್ಲ. ನಂಬಿಕೆ ಅಂದ್ರೆ ಹೋಪ್ ಅಥವಾ ಬಿಲೀಫ್. ಜೊತೆಗೆ ಸೈಕೋಸಿಸ್ ಅಂದ್ರೆ ಏನು ಅನ್ನುವಂತಹ ವಿಚಾರವನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಸೈಕೋಸಿಸ್ ಅಂತ ಬಂದಾಗ ಸಾಕಷ್ಟು ವಿಚಾರಗಳನ್ನ ಒಳಗೊಂಡು ಸೈಕೋಸಿಸ್ ಆಗತ್ತೆ. ಅದರಲ್ಲಿ ಇದು ಕೂಡ ಒಂದು ವಿಷಯ ಇರಬಹುದು, ಯಾಕಂದ್ರೆ ಇದೇ ರಿಯಾಲಿಟಿ ಇರಬಹುದು ಅಂತ ಕೆಲವರ ಅಭಿಪ್ರಾಯ. ಏನು ಸೈಕೋಸಿಸ್ ಅಂದ್ರೆ, ರಿಯಾಲಿಟಿನ ಎದುರಿಸೋದು ಕೆಲವೊಮ್ಮೆ ತುಂಬಾ ಕಷ್ಟ ಆಗುತ್ತೆ ಕೆಲವರಿಗೆ, ಮನುಷ್ಯರಿಗೆ ಎಸ್ಪೆಷಲಿ. ಏನು ರಿಯಾಲಿಟಿ ಇದೆ ಅದನ್ನ ಎದುರಿಸೋದಕ್ಕೆ ನಮ್ಮೆಲ್ರಿಗೂ ಕೂಡ ಕಷ್ಟ ಅಲ್ವಾ. ಅಂದ್ರೆ ಜೀವನದಲ್ಲಿ ಮನುಷ್ಯ ಒಂದ್ಸತಿ ಹುಟ್ಟಿದ್ಮೇಲೆ ಅವನು ಸಾಯ್ಲೇಬೇಕು ಅಲ್ವಾ. ಅಂದ್ರೆ ಪ್ರತಿಯೊಂದು ಬಿಗಿನಿಂಗ್ಗೂ ಒಂದು ಎಂಡಿಂಗ್ ಇದ್ದೇ ಇರುತ್ತೆ.
ಈ ಒಂದು ರಿಯಾಲಿಟಿನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟಕರ ಆದಾಗ ಮನುಷ್ಯ ಏನ್ ಮಾಡ್ತಾನೆ, ಅವನ ಒಂದು ಕಾಲ್ಪನಿಕ ಲೋಕದಲ್ಲಿ ಬದುಕೋದಕ್ಕೆ ಪ್ರಾರಂಭ ಮಾಡ್ತಾನೆ. ರಿಯಾಲಿಟಿ ತುಂಬಾ ಹಾರ್ಶ್ ಆಗಿದೆ, ಲೈಫಲ್ಲಿ ಡಿಫಿಕಲ್ಟ್ ಆಗಿದೆ, ಇಂಟಿಮಿಡೇಟಿಂಗ್ ಅಥವಾ ಡಿಸ್ಓರಿಯೆಂಟೆಡ್ ಅಂದ್ರೆ ತುಂಬಾ ಕಷ್ಟಕರವಾದಂಥದ್ದು. ಇಂತಹ ಸಂದರ್ಭದಲ್ಲಿ ಮನಸ್ಸು ತನ್ನದೇ ಆದಂತಹ ನರೇಟಿವ್ಸ್, ಸ್ಟೋರೀಸ್, ಸ್ಕ್ರಿಪ್ಟ್ಗಳು ಮತ್ತು ಎಕ್ಸ್ಪ್ಲನೇಷನ್ಗಳನ್ನ ಹೊರಗಿನ ರಿಯಾಲಿಟಿಗೆ ಪ್ರೊಜೆಕ್ಟ್ ಮಾಡಬಹುದು. ಅಂದ್ರೆ ಇಲ್ಲಿ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಭಯ, ನಮ್ಮ ಮನಸ್ಸಿನಲ್ಲಿ ಇರುವಂತಹ ಫಿಯರ್ ಅಥವಾ ಡಿಫಿಕಲ್ಟಿ ಅಥವಾ ಕಷ್ಟಕರವಾದಂತಹ ಸ್ಥಿತಿ, ಇದನ್ನ ಹೊರಹಾಕೋದು ಹೇಗೆ ಅನ್ನುವಂತಹ ವಿಚಾರ. ಈ ರೀತಿ ಬಂದಾಗ ತನ್ನದೇ ಆದಂತಹ ಕಾಲ್ಪನಿಕ ಜಗತ್ತಲ್ಲಿ ಮನುಷ್ಯ ಬದುಕುವ ಸಂದರ್ಭದಲ್ಲಿ ಅದನ್ನ ಹೊರ ಜಗತ್ತಿಗೆ ಪ್ರೊಜೆಕ್ಟ್ ಮಾಡುವಂಥದ್ದು, ತನ್ನ ಮನಸ್ಸಿನಲ್ಲಿ ಇರುವಂತಹ ಕಾಲ್ಪನಿಕ ಕಥೆಗಳು ಅಥವಾ ಸ್ಟೋರಿಗಳು ಅಥವಾ ಏನು ತನ್ನದೇ ದೃಷ್ಟಿಕೋನದ ವಿಚಾರಗಳನ್ನ ಹೊರ ಜಗತ್ತಿನಲ್ಲಿ ರಿಯಲ್ ಆಗಿ ಅದನ್ನ ತೋರಿಸುವಂತದ್ದನ್ನ ನಾವು ಸೈಕಾಸಿಸ್ ಅಂತ ಹೇಳಿ ಟೆಕ್ನಿಕಲ್ ಆಗಿ ಹೇಳಬಹುದು. ಅಂದರೆ ಜನರಲ್ ಆಗಿ ನಾವು ಸೈಕಾಲಜಿ ಬಗ್ಗೆ ಮಾತಾಡುವಾಗ, ಸೈಕಾಸಿಸ್ ಅಂತ ಬಂದಾಗ ಬೇರೆ ಬೇರೆ ವಿಚಾರಗಳು ಇರುತ್ತೆ. ಈ ಒಂದು ದೇವರು ಅನ್ನುವಂತಹ ಕಾನ್ಸೆಪ್ಟ್ ಕೂಡ ಸೈಕಾಸಿಸ್ ಇರಬಹುದಾ ಅನ್ನುವಂತಹ ವಿಚಾರವನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಓಕೆನಾ ಸ್ನೇಹಿತರೆ? ಅಂದ್ರೆ ರಿಯಾಲಿಟಿನಲ್ಲಿ ನಮ್ಗೆ ಕಣ್ಣಿಗೆ ಕಾಣದೇ ಇರುವಂತದ್ದು, ನಾವು ಕಲ್ಪನೆ ಮಾಡಿಕೊಂಡು ಹೊರ ಜಗತ್ತಿನಲ್ಲಿ ಈ ರೀತಿ ಇದೆ ಅಂತ ಹೇಳಿ ತೋರಿಸುವಂತದ್ದು, ನಮ್ಮ ಮನಸ್ಸಿನಲ್ಲಿ ಇರುವುದನ್ನ ಹೊರಗಡೆ ಪ್ರೊಜೆಕ್ಟ್ ಮಾಡುವಂತದ್ದಕ್ಕೆ ಸೈಕಾಸಿಸ್ ಅಂತ ಟೆಕ್ನಿಕಲ್ ಆಗಿ ನಾವು ಕರಿತೀವಿ. ಅಂದ್ರೆ ಇಂಟರ್ನಲ್ ಆಬ್ಜೆಕ್ಟ್ಸ್ ಮತ್ತು ಎಕ್ಸ್ಟರ್ನಲ್ ಆಬ್ಜೆಕ್ಟ್ಸ್ ನಡುವೆ ವ್ಯತ್ಯಾಸವನ್ನು ಗೊಂದಲಗೊಳಿಸಬಹುದು. ಅಂದ್ರೆ ಇಂಟರ್ನಲ್ ಆಬ್ಜೆಕ್ಟ್ಸ್ ಮತ್ತು ಎಕ್ಸ್ಟರ್ನಲ್ ಆಬ್ಜೆಕ್ಟ್ಸ್, ನಮ್ಮ ಮನಸ್ಸಿನಲ್ಲಿ ನಡೆಯುವಂತಹ ವಿಚಾರಗಳು, ಪ್ರಪಂಚದಲ್ಲಿ ಹೊರ ಜಗತ್ತಿನಲ್ಲಿ ಕಾಣುವಂತಹ ವಿಚಾರಗಳು, ಎರಡರ ಮಧ್ಯೆ ಗೊಂದಲ ಸೃಷ್ಟಿಯಾಗಬಹುದು. ಏನೋ ಒಂದು ರೀತಿ ಕನ್ಫ್ಯೂಷನ್ ಇರಬಹುದು. ಮನಸ್ಸಿನೊಳಗೆ ಸೃಷ್ಟಿ ಮಾಡಿಕೊಂಡಿರುವಂತಹ ಕೆಲವು ವಿಷಯಗಳನ್ನ ಹೊರಗಿನ ರಿಯಾಲಿಟಿಗೆ ಪ್ರೊಜೆಕ್ಟ್ ಮಾಡಬಹುದು. ನಾವು ಮನುಷ್ಯರು ಎಷ್ಟೋ ವರ್ಷಗಳಿಂದ ಈ ರೀತಿ ಮಾಡ್ತಾ ಬರ್ತಾ ಇರಬಹುದು ಅಲ್ವಾ? ಮನಸ್ಸಿನೊಳಗೆ ಇರುವಂತಹ ಒಂದು ಕನ್ಸ್ಟ್ರಕ್ಟ್ ಅಥವಾ ರೆಪ್ರೆಸೆಂಟೇಷನ್ ಹೊರಗಿನ ರಿಯಾಲಿಟಿಯಲ್ಲೂ ನಿಜವಾಗ್ಲೂ ಇದೆ ಎಂದು ಅನುಭವಿಸುವಂಥದ್ದು, ಫೀಲ್ ಮಾಡುವಂಥದ್ದು. ನಮ್ಮ ಮನಸ್ಸಿನೊಳಗಡೆ ಇರೋದು ಹೊರಗಡೆ ಕೂಡ ಇದೆ ಅನ್ನುವಂಥದ್ದನ್ನ ಫೀಲ್ ಮಾಡುವಂಥದ್ದು. ಪ್ರತಿಯೊಬ್ಬರ ಪ್ರಪಂಚ, ಪ್ರತಿಯೊಬ್ಬರ ದೃಷ್ಟಿಕೋನ, ಪ್ರತಿಯೊಬ್ಬರ ಮನಸ್ಥಿತಿ ವಿಭಿನ್ನವಾಗಿರುತ್ತೆ. ಇಡೀ ಜಗತ್ತಲ್ಲಿ ಎಷ್ಟು ಜನ ಇದೀವಿ ಅಲ್ವಾ? ಬಿಲಿಯನ್ ಗಟ್ಟಲೆ ಜನ ಇದ್ದೀವಿ. ಎಲ್ಲರೂ ಎಷ್ಟೋ ತರದ ಮನಸ್ಥಿತಿ ಇರುವಂತಹ ಜನರು. ಸೊ ಎಲ್ರು ಕೂಡ ವಿಭಿನ್ನವಾಗಿ ಆಲೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಪ್ರತಿಯೊಬ್ಬರ ಇಂಟರ್ನಲ್ ಸ್ಟೋರೀಸ್ ಡಿಫ್ರೆಂಟ್ ಇರುತ್ತೆ. ಅವರ ಒಂದು ಅನಿಸಿಕೆ, ಅಭಿಪ್ರಾಯಗಳು ಡಿಫ್ರೆಂಟ್ ಇರುತ್ತೆ. ಅವರ ಒಂದು ಮನಸ್ಥಿತಿ ಡಿಫ್ರೆಂಟ್ ಇರುತ್ತೆ. ಸೊ ಹಾಗಾಗಿ ಹೊರ ಜಗತ್ತಿನಲ್ಲಿ ಕೂಡ ಏನ್ ಆಗ್ತಾ ಇದೆ, ಏನ್ ನಡೀತಾ ಇದೆ, ಯಾವ್ದು ರಿಯಾಲಿಟಿ, ಯಾವ್ದು ಕಾಲ್ಪನಿಕ ಅಂತ ಪ್ರತಿಯೊಬ್ರು ಕೂಡ ವಿಭಿನ್ನವಾಗಿ ಯೋಚನೆ ಮಾಡ್ತಾರೆ. ಸೊ ಈ ಒಂದು ಸೈಕೋಸಿಸ್ ಅಂದ್ರೆ ಏನು ಅಂತ ನೀವು ಇವಾಗ ಸೂಕ್ಷ್ಮವಾಗಿ ತಿಳ್ಕೊಂಡಿದ್ದೀರಿ ಅಲ್ವಾ? ಸೊ ಹಾಗಾಗಿ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಮನೋರೋಗ ಅಂತ ಕೂಡ ಸೈಕೋಸಿಸ್ಗೆ ನಾವು ಹೇಳ್ತೀವಿ. ಆದರೆ ಇದು ಟೆಕ್ನಿಕಲ್ ಟರ್ಮ್ ಅಷ್ಟೇ. ಹಾಗಂತ ಹೇಳಿ ಇದು ನಾವು ಕಾಯಿಲೆ, ರೋಗ ಈ ರೀತಿ ದೃಷ್ಟಿಕೋನದಲ್ಲಿ ನೋಡೋದು ಬೇಡ. ಆದರೆ ಇದು ಅತೀವ್ರವಾದಾಗ ಡೆಲ್ಯೂಷನ್ಸ್, ಹ್ಯಾಲ್ಯೂಸಿನೇಷನ್ಸ್ ಇಲ್ಲದೆ ಇರೋದನ್ನ ಇದೆ ಅನ್ನುವ ಒಂದು ಮನಸ್ಥಿತಿ ಬಂದಾಗ, ಅತಿಯಾದ ಒಂದು ಏನು ತನ್ನದೇ ಕಾಲ್ಪನಿಕ ಜಗತ್ತಲ್ಲಿ ಬದುಕ್ತಾ ಇರುವಂತಹ ವ್ಯಕ್ತಿಗಳಿಗೆ ಕೆಲವೊಮ್ಮೆ ಮನೋರೋಗ ಬರೋದು ಉಂಟು ಅಲ್ವಾ? ಅದನ್ನ ನಾವು ಟೆಕ್ನಿಕಲ್ ಆಗಿ ಮನೋರೋಗ ಅಂತ ಹೇಳ್ತೀವಿ. ಆದರೆ ಇಲ್ಲಿ ನಾವು ಮಾತಾಡ್ತಾ ಇರುವಂತದ್ದು ಜನರಲ್ ಆಗಿ ಇಡೀ ಜಗತ್ತಿನಲ್ಲಿ ಪ್ರತಿ ಒಂದು ದೇಶದಲ್ಲೂ ಕೂಡ ದೇವರ ಬಗ್ಗೆ ಎಷ್ಟೋ ಜನ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ, ಅವರದೇ ರೀತಿಯಲ್ಲಿ ನಂಬಿಕೆಯನ್ನ ಇಟ್ಟುಕೊಂಡಿದ್ದಾರೆ. ಕೆಲವರು ಒಂದು ಶಕ್ತಿ ಇದೆ ಅಂತ ನಂಬ್ತಾರೆ. ಇಡೀ ಜಗತ್ತಿನಲ್ಲಿ ಒಂದು ಶಕ್ತಿ ಇದೆ, ಒಂದು ಸುಪ್ರೀಂ ಪವರ್ ಇದೆ, ಒಂದು ಸುಪ್ರೀಂ ಏನು ಎನರ್ಜಿ ಇದೆ ಅಂತ ಅಂದ್ಬಿಟ್ಟು ಕೆಲವರು ಐಡಲ್ ವರ್ಷಿಪ್ ಮಾಡ್ತಾರೆ. ಒಬ್ಬೊಬ್ಬರ ಒಂದು ದೃಷ್ಟಿಕೋನ ಒಂದೊಂದು ರೀತಿ. ಆದರೆ ಮಾನವರೆಲ್ಲರೂ ಕೂಡ ಒಂದೇ ಜಾತಿ ಅಲ್ವಾ? ಮಾನವ ಜಾತಿ. ಆದ್ರೆ ಇಲ್ಲಿ ರಿಲಿಜಿಯನ್, ಕ್ಯಾಸ್ಟಿಸಮ್ ಅಂತ ಬಂದಾಗ ಒಂದೊಂದು ರಿಲಿಜಿಯನ್ ಅವರು, ಒಂದೊಂದು ಕ್ಯಾಸ್ಟ್ ರಿಲಿಜಿಯನ್ ಅವರು ಒಂದೊಂದು ದೇವರನ್ನ ಪೂಜಿಸ್ತಾರೆ ಅಲ್ವಾ? ಸೊ ಯಾಕೆ ಈ ವಿಚಾರವನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾರ್ಸಿಸಮ್ಗೂ ಒಂದು ನಾನು ಹೇಳ್ತಾ ಇರುವಂತಹ ಟಾಪಿಕ್ಗೂ ರಿಲೇಶನ್ಶಿಪ್ ಇದೆ. ಅದು ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಸೊ ಈ ರೀತಿ ಇರುವಾಗ ಯಾವುದು ವಾಸ್ತವ? ಇಲ್ಲಿ ಒಂದ್ ರೀತಿ ಡಿಸ್ಕ್ರಿಮಿನೇಷನ್ ಆಗಲ್ವಾ? ಇಲ್ಲಿ ಒಂದ್ ರೀತಿ ಕಿತ್ತಾಟ ಇರೋದನ್ನ ಕೂಡ ನೋಡಿರ್ತೀರಿ. ನಮ್ಮ ದೇವರು ಹೆಚ್ಚು, ನಿಮ್ಮ ದೇವರು ಕಮ್ಮಿ, ಅಥವಾ ನಮ್ಮ ರಿಲಿಜನ್ ಮೇಲು, ನಿಮ್ಮ ರಿಲಿಜನ್ ಕೀಳು,
ನಮ್ಮ ಕ್ಯಾಸ್ಟ್ ದೊಡ್ಡದು, ನಿಮ್ಮ ಕ್ಯಾಸ್ಟ್ ಚಿಕ್ಕದು, ಇದೆಲ್ಲ ನೋಡಿರ್ತೀರಿ ನೀವು ಸಮಾಜದಲ್ಲಿ. ಇಂತಹ ಸಂದರ್ಭದಲ್ಲಿ ಆ ದೇವರನ್ನ ಮುಂದೆ ಇಟ್ಕೊಂಡು ಜಗಳಗಳು, ಘರ್ಷಣೆಗಳು ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸೋದಿಲ್ವಾ ಸ್ನೇಹಿತರೆ? ಸೊ ಅದನ್ನ ನಾವು ಕೂಡ ಯೋಚನೆ ಮಾಡ್ಬೇಕು. ಮನುಷ್ಯನ ಮನಸ್ಥಿತಿ ಯಾವ ರೀತಿ ಇದೆ ಅನ್ನುವಂತಹ ವಿಷಯಗಳನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಯಾಕೆ ಒಂದೇ ದೇವರನ್ನ ಎಲ್ಲರೂ ಕೂಡ ಒಂದು ಶಕ್ತಿ ಇದೆ ಅಂತ ಯಾಕೆ ಪೂಜಿಸಲ್ಲ? ಒಂದೊಂದು ದೇವರ ಹೆಸರುಗಳನ್ನ ಕೊಟ್ಟು ಒಬ್ಬೊಬ್ಬರು ಒಂದೊಂದು ರೀತಿ ಪೂಜಿಸ್ತಾರೆ. ಯಾಕೆ ಈ ರೀತಿ? ಯಾಕೆ ಘರ್ಷಣೆಗಳು? ಆಯ್ತು, ಓಕೆ, ಎಲ್ಲರೂ ಒಂದೊಂದು ರೀತಿ ದೇವರನ್ನ ಪೂಜಿಸ್ತಾರೆ. ಓಕೆ, ಇಟ್ಸ್ ಗುಡ್, ಅವರವರ ನಂಬಿಕೆ. ಆದರೆ ಘರ್ಷಣೆಗಳು ಯಾಕೆ? ಮೇಲು ಕೀಳು ಅನ್ನುವಂಥದ್ದು ಯಾಕೆ? ಇಂತಹ ವಿಚಾರಗಳನ್ನು ಕೂಡ ನಾವು ಸೈಕಾಲಜಿಕಲ್ ಆಂಗಲ್ ನಲ್ಲಿ ನೋಡೋದಾದ್ರೆ ಏನಾಗುತ್ತೆ, ಇಲ್ಲಿ ಕೂಡ ನಾರ್ಸಿಸಿಸಂ ಅನ್ನುವಂತಹ ವಿಚಾರ ನಮ್ಗೆ ಬರುತ್ತೆ. ಹಾಗಾಗಿ ಮನುಷ್ಯನ ಒಂದು ಕಲ್ಪನೆಯನ್ನ ಹೊರಗಡೆ ಪ್ರೊಜೆಕ್ಟ್ ಮಾಡಿರೋದೇ ದೇವ್ರ ಅಂದ್ರೆ ಈ ಒಂದು ಐಡಲ್ ವರ್ಷಿಪ್ ಆಗಿರಬಹುದು, ಅಥವಾ ಒಂದು ಮನುಷ್ಯರನ್ನೇ ಪೂಜಿಸುವಂತದ್ದಾಗಿರಬಹುದು, ಘರ್ಷಣೆಗಳಾಗಿರ್ಬಹುದು, ಇದೆಲ್ಲವೂ ಕೂಡ ನಾವು ಇಲ್ಲಿ ಸೈಕೋಸಿಸ್ ಹಾಗೂ ನಾರ್ಸಿಸಂಗೆ ರಿಲೇಟ್ ಮಾಡಬಹುದು. ಯಾಕೆ ಇದು ರಿಲೇಟ್ ಆಗುತ್ತೆ ಅನ್ನುವಂಥ ವಿಚಾರವನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಸೊ ನಾನಿಲ್ಲಿ ನಿಮ್ಗೆ ಮೊದಲೇ ಹೇಳಿದೆ, ಒಬ್ಬ ಮನುಷ್ಯ ಹುಟ್ಟಿದ್ಮೇಲೆ ಅವನು ಫಿಸಿಕಲಿ ಡಿಸಪಿಯರ್ ಆಗ್ಲೇಬೇಕು. ಒಂದಲ್ಲ ಒಂದು ಟೈಮ್ ಅಲ್ಲಿ ಅವನು ಸಾಯ್ತಾನೆ ಅಥವಾ ಪ್ರಾಣವನ್ನ ಕಳ್ಕೊಳ್ತಾನೆ. ನಾವೆಲ್ಲರೂ ಕೂಡ ಒಂದಲ್ಲ ಒಂದು ದಿನ ಸಾಯ್ತೀವಿ. ನಮ್ಮ ಒಂದು ಫಿಸಿಕಲ್ ಬಾಡಿ ಏನಾಗತ್ತೆ, ಭೂಮಿನಲ್ಲಿ ಪಂಚಭೂತಗಳ ಜೊತೆ ಸೇರ್ಕೊಳ್ಳುತ್ತೆ ಅಲ್ವಾ? ನೀರು, ಬೆಂಕಿ, ಆಕಾಶ, ನೆಲ, ಗಾಳಿ, ಇದೆಲ್ಲವೂ ಕೂಡ ಪಂಚಭೂತಗಳ ಜೊತೆ ನಾವು ಲೀನವಾಗಿ ಆದಾಗ ಏನಾಗುತ್ತೆ, ಸ್ಪೇಸ್ ನಲ್ಲಿ ಇರುವಂತದ್ದು ನಮ್ಮ ಭೂಮಿ ಅಲ್ವಾ? ಅದರಲ್ಲಿ ನಾವು ಕೂಡ ಸೇರ್ಕೊಂಡ್ ಬಿಡ್ತೀವಿ. ಈ ತರ ಆಗುವಂತಹದ್ದು ರಿಯಾಲಿಟಿ, ಇದು ವಾಸ್ತವ. ಈ ಹುಟ್ಟು ಸಾವಿನ ನಡುವೆ ಎಷ್ಟೆಲ್ಲ ಭಾವನೆಗಳು, ಎಷ್ಟೆಲ್ಲ ಮೂಡ್ ಸ್ವಿಂಗ್ಗಳು, ಎಷ್ಟೆಲ್ಲ ರೀತಿಯ ನಂಬಿಕೆಗಳು ವಿಭಿನ್ನ. ಸೊ ಹಾಗಾಗಿ ಈ ದೇವರು ಅನ್ನುವಂಥದ್ದು ಮನುಷ್ಯ ಏನು ನಂಬಿಕೆ ಇಟ್ಕೊಂಡಿದ್ದಾನೆ, ಇದರಿಂದ ನಮ್ಮ ಒಂದು ಬಿಲೀಫ್ ಸಿಸ್ಟಮ್ ವೇರಿ ಆಗುತ್ತೆ, ನಮ್ಮ ಒಂದು ಮೂಡ್ಗಳು ವೇರಿ ಆಗುತ್ತೆ, ನಮ್ಮ ಒಂದು ಮನಸ್ಥಿತಿ ಡಿಫ್ರೆನ್ಸ್ ಆಗ್ತಾ ಇರುತ್ತೆ ಅಲ್ವಾ? ಎಲ್ಲರ ಒಂದು ಮನಸ್ಥಿತಿ ಒಂದೇ ರೀತಿ ಇರಲ್ಲ. ಈಗ ಒಂದೇ ಕ್ಲಾಸ್ ರೂಮ್ ಅಲ್ಲಿ ಎಲ್ಲಾ ರೀತಿಯ ಮಕ್ಕಳು ಕೂಡ ಕೂತು ಪಾಠವನ್ನ ಕೇಳ್ತಾ ಇದ್ರು ಕೂಡ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ರೀತಿ ಇರುತ್ತೆ. ಅವರು ಒಂದು ಬೆಳೆಯುತ್ತಿರುವ ವಾತಾವರಣ ಡಿಫ್ರೆಂಟ್ ಆಗಿರುತ್ತೆ, ಅಲ್ಲಿ ಪಾಠ ಮಾಡ್ತಾ ಇರೋದೇ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ? ಸಪೋಸ್ ಇವಾಗ ಪಾಠ ಮಾಡುವಾಗ ಹೆಚ್ಚಾಗಿ ಒಂದು ಗುಂಪಿನ ಜನರು ಪೂಜೆ ಮಾಡುವ ದೇವರ ಬಗ್ಗೆ ಹೇಳುವಾಗ ಇಲ್ಲಿ ಮಕ್ಕಳ ನಡುವೆ ಭಿನ್ನಾಭಿಪ್ರಾಯ ಸೃಷ್ಟಿಯಾಗುವ ಸಾಧ್ಯತೆ ಇರುತ್ತೆ. ಅವರ ಆಲೋಚನೆಗಳು ಡಿಫ್ರೆಂಟ್ ಇರುತ್ತೆ, ಅವರಿಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಈ ರೀತಿ ಮೆಜಾರಿಟಿ, ಮೈನಾರಿಟಿ ಇದೆಲ್ಲವೂ ಕೂಡ ಪಿಕ್ಚರ್ಗೆ ಬರುತ್ತೆ. ದಿಸ್ ಆಲ್ ಕಮ್ಸ್ ಇನ್ ಟು ದ ಪಿಕ್ಚರ್. ಸೊ ಈ ರೀತಿ ಇರುವಾಗ ರಿಯಾಲಿಟಿ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ ಅಂತ ನನ್ನ ಅನಿಸಿಕೆ ಸ್ನೇಹಿತರೆ. ಸೊ ಹಾಗಾಗಿ ನಾನಿಲ್ಲಿ ಏನ್ ಹೇಳಕ್ ಬಂದೆ, ಸಾವಿರಾರು ವರ್ಷಗಳಿಂದ ಒಬ್ಬ ಮನುಷ್ಯ ಅಂದ್ರೆ ಒಬ್ರು ಅಂತ ಅಲ್ಲ, ಇಲ್ಲಿ ಮನುಷ್ಯರು, ಮಾನವರು ಲೈಫ್ ನಲ್ಲಿ ನ್ಯಾವಿಗೇಟ್ ಆಗೋದಕ್ಕೆ, ಅಂದ್ರೆ ಇವಾಗ ನಾನು ಏನ್ ಹೇಳಿದೆ, ಸಣ್ಣ ವಯಸ್ಸಲ್ಲಿನೇ ಏನಾದ್ರೂ ಒಂದ್ ರೀತಿ ಇನ್ಫೀರಿಯಾರಿಟಿ ಅಥವಾ ಲೈಫ್ ಅಲ್ಲಿ ಒಂದ್ ರೀತಿ ಕಾನ್ಫಿಡೆನ್ಸ್ ಕಮ್ಮಿ ಇರುವಂತದ್ದು, ಈ ರೀತಿ ಆದಾಗ ಅಡಲ್ಟ್ಹುಡ್ ಆದ್ಮೇಲೂ ಕೂಡ ಅದು ಎಫೆಕ್ಟ್ ಆಗುತ್ತೆ. ಅದೇ ರೀತಿ ನಾವು ಹಳೆ ಕಾಲದಲ್ಲಿ ಅಥವಾ ತುಂಬಾ ವರ್ಷಗಳ ಮುಂಚೆ ತಗೊಂಡಾಗ ಈ ರೀತಿ ಎಜುಕೇಶನ್ ಸಿಸ್ಟಮ್ ಇರಲಿಲ್ಲ. ಆವಾಗ್ಲೂ ಕೂಡ ಬೇರೆ ಬೇರೆ ರೀತಿಯ ಒಂದು ಸಂದರ್ಭಗಳು ಬಂದಾಗ ಮನುಷ್ಯರಿಗೆ ಒಂದೊಂದು ರೀತಿಯ ಭಯದ ವಾತಾವರಣ ಇದ್ದಿರಬಹುದು ಅಲ್ವಾ? ಅವರಿಗೂ ಕೂಡ ಒಂದು ರೀತಿ ಮನಸ್ಸಿನಲ್ಲಿ ಗೊಂದಲಗಳು ಇರಬಹುದು ಅಲ್ವಾ? ಒಬ್ಬೊಬ್ಬರಿಗೆ ಒಂದೊಂದು ರೀತಿ. ಅಂತಹ ಸಂದರ್ಭದಲ್ಲಿ ಅವರು ನ್ಯಾವಿಗೇಟ್ ಮಾಡೋದಕ್ಕೆ, ಅಂದ್ರೆ ಮನುಷ್ಯ ಯಾವಾಗ ಕಾಣಿಸ್ಕೊಂಡ ಭೂಮಿ ಮೇಲೆ ಅವಾಗ್ಲಿಂದ ಕೂಡ ಮನುಷ್ಯರು ಅಂತ ನಾವೇನ್ ಹೇಳ್ತೀವಿ, ಮನುಷ್ಯರು ಜೀವನವನ್ನ ಸಾಗಿಸೋದಕ್ಕೆ, ನ್ಯಾವಿಗೇಟ್ ಮಾಡೋದಕ್ಕೆ, ಸುಲಭ ಆಗೋದಕ್ಕೆ ಕೆಲವು ರೀತಿಯ ದಾರಿಗಳನ್ನ ಕಂಡುಕೊಳ್ತಾರೆ. ಓಕೆನಾ? ಅಂದ್ರೆ ಜೀವನ ಸಾಗ್ಬೇಕಲ್ವಾ, ನಾವು ಸರ್ವೈವ್ ಆಗ್ಬೇಕು. ಈಗ ಹುಟ್ಟು ಸಾವು ನಡುವೆ ವಿ ಹ್ಯಾವ್ ಟು ಲಿವ್ ಅಂಡ್ ವಿ ಹ್ಯಾವ್ ಟು ನ್ಯಾವಿಗೇಟ್ ಥ್ರೂ ದ ಲೈಫ್. ಈ ಒಂದು ಲೈಫ್ ನ ನ್ಯಾವಿಗೇಟ್ ಮಾಡೋದಕ್ಕೆ, ಈ ಒಂದು ಲೈಫ್ ನ ಸಾಗಿಸೋದಕ್ಕೆ ಕೆಲವು ಜನರು ಕೆಲವು ದಾರಿಗಳನ್ನ ಕಂಡುಕೊಳ್ತಾರೆ. ಅದರಲ್ಲಿ ಒಂದು ದಾರಿ ಸೈಕೋಸಿಸ್. ಅಂದ್ರೆ ನಮ್ಮ ಮನಸ್ಸಿನಲ್ಲಿರುವ ಫಿಕ್ಷನ್, ಅಂದ್ರೆ ನಾವು ಕಾಲ್ಪನಿಕ ಜಗತ್ತು ಏನು ಮನುಷ್ಯರು ಸೃಷ್ಟಿ ಮಾಡ್ಕೊಂಡಿದ್ದೀವಿ, ಅದು ಆ ಒಂದು ಸ್ಟೋರಿ, ಆ ಒಂದು ಕಾಲ್ಪನಿಕ ಜಗತ್ತನ್ನ ಹೊರಗಡೆ ಜಗತ್ತಲ್ಲಿ ತೋರಿಸುವಂಥದ್ದು.
ಬಟ್ ದಟ್ ಇಸ್ ನಾಟ್ ದ ರಿಯಾಲಿಟಿ ಅಲ್ವಾ. ಮನುಷ್ಯನೇ ರಿಯಾಲಿಟಿ, ಬಟ್ ಮನುಷ್ಯನಲ್ಲಿ ಇರುವ ಅನಿಸಿಕೆಗಳು, ಅಭಿಪ್ರಾಯಗಳು ಅದು ಅವನಿಗೆ ರಿಯಾಲಿಟಿ ಇರಬಹುದು, ಆದ್ರೆ ಬೇರೆಯವರಿಗೆ ಅದು ರಿಯಾಲಿಟಿ ಅಲ್ಲದೆ ಇರಬಹುದು. ಬಿಕಾಸ್ ಅವರ ಒಂದು ಅನಿಸಿಕೆ, ಅವರ ಅಭಿಪ್ರಾಯಗಳು ಡಿಫ್ರೆಂಟ್ ಇರುತ್ತೆ ಅಲ್ವಾ. ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿ ಇರುವಂತದ್ದಕ್ಕೆ ನಾವು ಏನು ಅನ್ಚೇಂಜಬಲ್ ಅಂತ ಹೇಳ್ಬೋದು. ಬಟ್ ಇವರ ಅನಿಸಿಕೆಗಳು, ಅಭಿಪ್ರಾಯಗಳು ಡಿಫ್ರೆಂಟ್ ಆಗ್ತಾ ಇರುತ್ತೆ. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ಇರುತ್ತೆ. ಹಾಗಾಗಿ ಅವರ ಒಂದು ಮನುಷ್ಯರ ಒಂದು ಕಲ್ಪನಾ ಜಗತ್ತನ್ನ ಹೊರ ಜಗತ್ತಿನಲ್ಲಿ ಪ್ರೊಜೆಕ್ಟ್ ಮಾಡುವಂತದ್ದನ್ನ ರೂಢಿಸ್ಕೊಳ್ತಾರೆ. ಆಗ ಒಂದು ಜೀವನ ಸುಲಭ ಆಗತ್ತೆ ಅನ್ನುವಂಥದ್ದು, ನ್ಯಾವಿಗೇಟ್ ಮಾಡೋದಕ್ಕೆ ಅನ್ನುವಂಥದ್ದು. ಇದು ಕೆಲವರ ದಾರಿ. ಆದ್ರೆ ಇನ್ನು ಕೆಲವರ ದಾರಿ ನಾರ್ಸಿಸಿಸಂ. ನಾರ್ಸಿಸಿಸಂ ಅಂತ ಅಂದ್ರೆ ಏನು? ನಾರ್ಸಿಸಿಸಂ ನಲ್ಲಿ ಹೇಗೆ ನಾವು ಲೈಫನ್ನ ನ್ಯಾವಿಗೇಟ್ ಮಾಡಬಹುದು? ಇದು ಹೇಗೆ 3 ಸೊಲ್ಯೂಷನ್, ನಮ್ಮ ಲೈಫ್ನ ನಾವು ನ್ಯಾವಿಗೇಟ್ ಮಾಡೋದಕ್ಕೆ 3 ಸೊಲ್ಯೂಷನ್. ಒಂದು ಸೈಕೋಸಿಸ್, ಇನ್ನೊಂದು ನಾರ್ಸಿಸಿಸಂ. ಹೇಗೆ ನಾರ್ಸಿಸಂ ಹೆಲ್ಪ್ ಮಾಡುತ್ತೆ ಲೈಫ್ನ ನ್ಯಾವಿಗೇಟ್ ಮಾಡೋದಕ್ಕೆ ಅಂತಂದ್ರೆ, ಎರಡನೇ ಸೊಲ್ಯೂಷನ್ ನಾರ್ಸಿಸಂ. ಇಲ್ಲಿ ಮುಖ್ಯವಾದ ಐಡಿಯಾ ಏನಂತಂದ್ರೆ, ಐ ಆಮ್ ದ ಸೋರ್ಸ್ ಆಫ್ ಆಲ್ ಮೀನಿಂಗ್. ನಾನೇ ಎಲ್ಲದರ ಒಂದು ಮುಖ್ಯವಾದಂತಹ ಅರ್ಥ, ನಾನೇ ಎಲ್ಲದಕ್ಕೂ ಅರ್ಥ ಕೊಡ್ತೀನಿ. ಅಂದರೆ ಹೊರಗಿನಿಂದ ಮೀನಿಂಗ್ ಪಡೆಯೋದಕ್ಕಿಂತ ನಾನೇ ನನ್ನ ಜೀವನದ ಎಲ್ಲಾ ಮೀನಿಂಗ್ಗೆ ಸೋರ್ಸ್ ಎಂದು ಪರಿಗಣಿಸುವುದು. ಅಂದ್ರೆ ವ್ಯಕ್ತಿಯೇ ತನ್ನ ರಿಯಾಲಿಟಿ, ಮೀನಿಂಗ್ ಮತ್ತು ಇಂಟರ್ಪ್ರಿಟೇಷನ್ ನ ಕೇಂದ್ರ ಬಿಂದುವಾಗಿ ಇರಿಸುವಂತದ್ದು. ನಾನೇ ಎಲ್ಲ, ನನ್ನಿಂದಾನೇ ಎಲ್ಲ, ನಾನೇ ರಿಯಾಲಿಟಿ ಅನ್ನುವಂಥದ್ದು. ಇದು ಕೂಡ ಒಂದು ದಾರಿ ನಾರ್ಸಿಸಂ. ಹಾಗಂತ ಹೇಳಿ ಇಲ್ಲಿ ನಾರ್ಸಿಸಂ ಇಟ್ ಈಸ್ ಹೈ ಅಂತ ನಾನು ಹೇಳ್ತಾ ಇಲ್ಲ, ಇಟ್ ಈಸ್ ಗ್ರೇಟ್ ಅಂತ ನಾನು ಹೇಳ್ತಿಲ್ಲ. ಬಿಕಾಸ್ ತುಂಬಾ ಜನ ಇದರಿಂದ ಸಫರ್ ಕೂಡ ಆಗ್ತಾರೆ ಅಲ್ವಾ, ಟಾಕ್ಸಿಸಿಟಿಯಿಂದ ಸಫರ್ ಆಗ್ತಾರೆ. ಬಿಕಾಸ್ ತುಂಬಾ ಸೆನ್ಸಿಟಿವ್ ಸೋಲ್ಗಳು, ಎಂಪಥೆಟಿಕ್ ಸೋಲ್ಗಳು ಈ ಒಂದು ನಾರ್ಸಿಸಿಸ್ಟಿಕ್ ಟ್ರೇಟ್ಸ್ ಜಾಸ್ತಿ ಇರುವಂತವ್ರಿಗೆ ಅಟ್ರಾಕ್ಟ್ ಆದಾಗ, ಅಥವಾ ನಾರ್ಸಿಸಿಸ್ಟಿಕ್ ಟ್ರೇಟ್ಸ್ ಇರೋರು ಇವರಿಗೆ ತುಂಬಾ ಅಟ್ರಾಕ್ಟ್ ಆದಾಗ, ಎಂಪಥೆಟಿಕ್ ಬಿಹೇವಿಯರ್ ಇರೋರಿಗೆ ಅಟ್ರಾಕ್ಟ್ ಆದಾಗ, ಇಬ್ರು ಪಾರ್ಟ್ನರ್ಸ್ ಆದ್ರೆ ಅಥವಾ ಮಕ್ಕಳು ಮತ್ತೆ ಪೇರೆಂಟ್ಸ್ ನಡುವೆ ಈ ರೀತಿ ಇರ್ಬೋದು, ನಾರ್ಸಿಸಿಸ್ಟಿಕ್ ಎಂಪಥೆಟಿಕ್, ಅಥವಾ ಯಾವುದೇ ರಿಲೇಶನ್ಶಿಪ್ ಆಗಿರ್ಬೋದು, ಇಲ್ಲಿ ಕಪಲ್ಸ್ ಅಥವಾ ಪಾರ್ಟ್ನರ್ಸೇ ಅಂತ ಅಲ್ಲ, ಈ ರೀತಿ ಇರುವಾಗ ಸಂಬಂಧಗಳು ಇಲ್ಲಿ ಇಬ್ರಿಗೂ ಕೂಡ ಕಷ್ಟ, ಟಾಕ್ಸಿಸಿಟಿ ಇದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ಇಲ್ಲಿ ಹೈ ಅಂತ ಯಾವ್ದು ಇಲ್ಲ. ನಾನು ವಿಷಯಗಳನ್ನ ನಿಮ್ಗೆ ಹೇಳುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊಲ್ಯೂಷನ್ಸ್ ಅಂದ್ರೆ ಎಕ್ಸ್ಟ್ರೀಮ್ ನಾರ್ಸಿಸಿಸಂ ಎಲ್ಲ ಬೇರ್ ಮಾಡಿ ಕೂಡ ಸರ್ವೈವ್ ಆಗ್ತಾರಲ್ವಾ, ಅಂತವ್ರಿಗೆ ನಾರ್ಸಿಸಿಸಂ ಇಂದ ಒಳ್ಳೇದೇ ಆಯ್ತು ಅಂತಾನೆ ಅನ್ಸತ್ತೆ. ಅವರು ನೋವು ಅನುಭವಿಸಿದ್ರು ಕೂಡ ದಟ್ ಪೇನ್ ಮೇಡ್ ದೆಮ್ ಸ್ಟ್ರಾಂಗರ್ ಎವ್ರಿ ಡೇ. ಓಕೆನಾ. ಇವನ್ ನಾರ್ಸಿಸಿಸ್ಟ್ಸ್ ಕೂಡ ಒಂದು ರೀತಿ ಸರ್ವೈವ್ ಆಗೋದಕ್ಕೆ ಈ ಒಂದು ಟೆಕ್ನಿಕ್ಸ್ ನ ಬಳಸೋದ್ರಿಂದ, ನಾನೇ ಎಲ್ಲ ಅನ್ನುವಂತಹ ಟೆಕ್ನಿಕ್ ನ ಬಳಸೋದ್ರಿಂದ ಅವ್ರನ್ನ ಅವರು ಸರ್ವೈವ್ ಮಾಡ್ಕೊಳ್ತಾರೆ. ಎಷ್ಟೋ ಒಂದು ಗೊಂದಲಗಳಿಂದ, ಜೀವನದಲ್ಲಿ ಎಷ್ಟೆಲ್ಲ ಗೊಂದಲಗಳಿದ್ರೂ ಕೂಡ ನ್ಯಾವಿಗೇಟ್ ಮಾಡೋದಕ್ಕೆ ಇಂತಹ ಟೆಕ್ನಿಕ್ಸ್ ಅನ್ನ ಬಳಸ್ತಾರೆ. ಹಾಗಂತ ಹೇಳಿ ಅವ್ರು ಮಾಡೋದೆಲ್ಲವೂ ಸರಿ ಅಂತ ಕೂಡ ನಾನು ಇಲ್ಲಿ ಹೇಳ್ತಾ ಇಲ್ಲ. ಯಾಕಂದ್ರೆ ಬೇರೆಯವ್ರಿಗೆ ಮ್ಯಾನಿಪುಲೇಷನ್ ಮಾಡೋದು ಕೂಡ ಇರುತ್ತೆ ನಾರ್ಸಿಸಂ ನಲ್ಲಿ. ಸೊ ಇದು ಒಂದು ಟೆಕ್ನಿಕ್ ಆದ್ರೆ, ಇದು ಒಂದು ಸೊಲ್ಯೂಷನ್ ಆದ್ರೆ ಲೈಫ್ ನ ನ್ಯಾವಿಗೇಟ್ ಮಾಡೋದಕ್ಕೆ. ಇನ್ನೊಂದು ಸೊಲ್ಯೂಷನ್ ನಥಿಂಗ್ನೆಸ್. ಅಂದ್ರೆ ಏನು ಅರ್ಥನೇ ಇಲ್ಲ ಈ ಒಂದು ಜಗತ್ತಿಗೆ. ಎಷ್ಟೇ ಏನೇ ಕೆಲಸಗಳು ನಾವು ಮಾಡ್ತಾ ಬಂದ್ರು, ಯಾವ್ದ್ರಲ್ಲಿ ಏನೇ ತೊಡಗಿಸ್ಕೊಂಡ್ರು ಕೂಡ ಕೊನೆಗೆ ನಾವು ವಾಪಸ್ ವಿ ಹ್ಯಾವ್ ಟು ಕಮ್ ಬ್ಯಾಕ್ ಟು ನಥಿಂಗ್ನೆಸ್ ಅನ್ನುವಂಥದ್ದು. ಅಂದ್ರೆ ಮೂರನೇ ಸೊಲ್ಯೂಷನ್ ನಥಿಂಗ್ನೆಸ್. ಒಂದು ಕಡೆ ಎಕ್ಸ್ಟರ್ನಲ್ ರಿಯಾಲಿಟಿಗೆ ಮೀನಿಂಗ್ ಅನ್ನ ಪ್ರೊಜೆಕ್ಟ್ ಮಾಡುವಂಥದ್ದು. ಅಂದ್ರೆ ಒಂದ್ ಕಡೆ ಎಕ್ಸ್ಟರ್ನಲ್ ಈಗ ನಾನು ಹೇಳ್ತಾ ಇರೋದು ನಥಿಂಗ್ನೆಸ್ ಅಲ್ಲ ಸ್ನೇಹಿತರೆ. ಅಂದ್ರೆ ಇಲ್ಲಿ ವಿಚಾರವನ್ನ ಅರ್ಥ ಮಾಡ್ಕೊಳ್ಳಿ. ಒಂದ್ ಕಡೆ ಫಸ್ಟ್ಗೆ ನಾವೇನ್ ಹೇಳಿದ್ವಿ, ಎಕ್ಸ್ಟರ್ನಲ್ ರಿಯಾಲಿಟಿಗೆ ನಮ್ಮ ಒಂದು ಒಳಗಡೆ ಇಂಟರ್ನಲ್ ಲೈಫ್ ಅಲ್ಲಿ ಏನ್ ನಡೀತದೆ ಅದನ್ನ ಪ್ರೊಜೆಕ್ಟ್ ಮಾಡೋದು. ಇನ್ನೊಂದು ಕಡೆ ಅದು ನಾನು ಫಸ್ಟ್ ಹೇಳಿದ್ದು ಸೈಕೋಸಿಸ್. ಇನ್ನೊಂದು ಕಡೆ ಎರಡನೇದಾಗಿ ನಾನು ಏನ್ ಹೇಳಿದೆ, ನಾರ್ಸಿಸಿಸಂ. ಅಂದ್ರೆ ಐ ಆಮ್ ದ ಸೋರ್ಸ್ ಆಫ್ ಆಲ್ ಮೀನಿಂಗ್, ನಾನೇ ಸೋರ್ಸ್, ಎಲ್ಲದಕ್ಕೂ ನನ್ನಿಂದಾನೇ ಎಲ್ಲ ಅನ್ನುವಂಥದ್ದು. ತನ್ನನ್ನೇ ಮೀನಿಂಗ್ ನ ಕೇಂದ್ರ ಬಿಂದುವಾಗಿಸುವಂಥದ್ದು, ಜೀವನದ ಅರ್ಥವೇ ತಾನು ಅನ್ನುವಂಥದ್ದು. ಇದು ಎರಡನೇ ಸೊಲ್ಯೂಷನ್. ಇನ್ನು ಮೂರನೇ ಸೊಲ್ಯೂಷನ್ ಈ ಎರಡಕ್ಕೂ ಮೀರಿದ್ದು, ಅದೇ ನಥಿಂಗ್ನೆಸ್. ಅಂದ್ರೆ ಎಂಬ್ರೇಸ್ ಮಾಡುವಂಥದ್ದು. ಅಂದ್ರೆ ನಥಿಂಗ್ನೆಸ್ ನ ಎಂಬ್ರೇಸ್ ಮಾಡುವಂಥದ್ದೇ ಮೂರನೇ ಸೊಲ್ಯೂಷನ್. ಏನು ನಥಿಂಗ್ನೆಸ್ ಅಂತಂದ್ರೆ, ಯಾವುದೇ ಒಂದು ಫಿಕ್ಸ್ಡ್ ನರೇಟಿವ್ ಅಥವಾ ಮೀನಿಂಗ್ ಅನ್ನ ರಿಯಾಲಿಟಿಯ ಅಂತಿಮ ಸತ್ಯ ಅಂತ ಹಿಡಿದುಕೊಳ್ಳದೆ ಇರುವ ಒಂದು ಪರ್ಸ್ಪೆಕ್ಟಿವ್. ಅಂದ್ರೆ ಯಾವುದೇ ಒಂದು ಫಿಕ್ಸ್ಡ್ ನರೇಟಿವ್, ಇದು ಹೀಗೆ, ಇದು ಹಾಗೆ. ಸೊ ಇಲ್ಲಿ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೇನೆ ಸೂಕ್ಷ್ಮವಾಗಿ. ಗಾಡ್ ಈಸ್, ಸ್ವಲ್ಪ ನಾವು ನಥಿಂಗ್ನೆಸ್ ಇಂದ ಈ ಕಡೆ ಬರೋಣ, ಮತ್ತೆ ನಾವು ನಥಿಂಗ್ನೆಸ್ ಬಗ್ಗೆ ಮಾತಾಡಿ ಈ ಒಂದು ವಿಡಿಯೋನ ಮುಗಿಸೋಣ ಸ್ನೇಹಿತರೆ. ಕೆಲವೊಂದಷ್ಟು ಪಾಯಿಂಟ್ಸ್ ಗಳನ್ನ ನೋಟ್ ಮಾಡ್ಕೊಂಡು ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಹೇಳಿ
ನಾವು ಫಸ್ಟ್ಗೆ ಸೈಕೋಸಿಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಮನಸ್ಸಿನೊಳಗೆ ಇರುವಂತಹ ಒಂದು ಕಾನ್ಸ್ಟ್ರಕ್ಟ್ ಅಥವಾ ರೆಪ್ರೆಸೆಂಟೇಷನ್ ಇದನ್ನ ಹೊರಗಿನ ರಿಯಾಲಿಟಿಯಲ್ಲೂ ನಿಜವಾಗಿಯೇ ಇದೆ ಅಂತ ಅನುಭವಿಸುವಂತದ್ದಕ್ಕೆ ನಾವು ಸೈಕೋಸಿಸ್ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ಮನಸ್ಸಿನೊಳಗಿನ ಕಲ್ಪನೆ ಮತ್ತು ಹೊರಗಿನ ರಿಯಾಲಿಟಿ ನಡುವೆ ಬೌಂಡ್ರಿ ಬ್ಲರ್ ಆಗಬಹುದು ಈ ರೀತಿ ಮನಸ್ಥಿತಿ ಇದ್ರೆ. ಅಂದ್ರೆ ದೇವ್ರು ಅಂತ ತುಂಬಾ ಅತಿಯಾಗಿ ನಾವು ಆ ಏನು ಎಕ್ಸ್ಟರ್ನಲ್ ಆಗಿ ಪ್ರತಿಯೊಂದು ವಿಷಯಕ್ಕೂ ತೊಡಗಿಸ್ಕೊಳ್ತಾ ಹೋದಾಗ ಏನಾಗುತ್ತೆ, ನಮ್ಮ ಒಂದು ಒಳಗಿನ ರಿಯಾಲಿಟಿಗೂ ಹೊರಗಿನ ರಿಯಾಲಿಟಿಗೂ ಇರುವಂತಹ ಬೌಂಡ್ರಿ ಬ್ಲರ್ ಆಗುವ ಸಾಧ್ಯತೆ ಇರುತ್ತೆ. ಮನುಷ್ಯನು ತನ್ನ ಮನಸ್ಥಿತಿಯಲ್ಲಿ ರೂಪಿಸಿಕೊಂಡಿರುವಂತಹ ಒಂದು ಕಾನ್ಸೆಪ್ಟ್ ಅಥವಾ ಫಿಗರ್ ಅನ್ನು ಎಕ್ಸ್ಟರ್ನಲ್ ರಿಯಾಲಿಟಿಯಲ್ಲಿರುವ ಎಂಟಿಟಿ ಎಂದು ಪರಿಗಣಿಸುವಂತಹ ಸಾಧ್ಯತೆ ಇರುತ್ತೆ ಅನ್ನುವಂಥದ್ದು. ಅಂದ್ರೆ ಮನುಷ್ಯ ತನ್ನ ಮನಸ್ಸೊಳಗಡೆ ಒಂದೇನೋ ರೂಪಿಸ್ಕೊಂಡಿರ್ತಾನೆ, ಒಂದು ಕಲ್ಪನೆ, ಸಿನಿಮ್ಯಾಟಿಕ್ ಲೈಫ್ ಆಗಿರ್ಬಹುದು, ನೀವು ನೋಡಿರ್ಬೋದು ಸ್ಕ್ರಿಪ್ಟ್ಗಳು, ಸಿನಿಮಾಗಳು, ಅದೆಲ್ಲವೂ ರಿಯಲ್ ಅಲ್ಲ. ಅದು ಮನಸ್ಸಿನೊಳಗಡೆ ಮನುಷ್ಯ ಒಬ್ರು ಕಲ್ಪನೆ ಮಾಡ್ಕೊಂಡಿದ್ದನ್ನ ಹೊರ ಜಗತ್ತಿನಲ್ಲಿ ಪ್ರೊಜೆಕ್ಟ್ ಮಾಡುವಂತದ್ದು. ಸೊ ಇದೇ ರೀತಿ ಸಾವಿರಾರು ವರ್ಷಗಳಿಂದ ಆಗ್ತಾ ಬಂದಿರಬಹುದು ಅಲ್ವಾ. ಹೇಗೆ ನಾವು ನಂಬೋದಕ್ಕೆ ಆಗತ್ತೆ ಇಂತಹ ದೇವರು ಇದ್ದರು ಅಥವಾ ಇಂತಹ ಹೆಸರಿನ ದೇವರು ಇದ್ದರು ಅಥವಾ ಇಂತಹ ಒಂದು ಗುಂಪಿನವರು ಇಂತಹ ದೇವರು ಇಂದ ರಕ್ಷಿಸಲ್ಪಟ್ಟಿದ್ರು, ಇಂತಹ ಗುಂಪನ್ನು ಇನ್ನೊಂದು ದೇವರು ರಕ್ಷಿಸ್ತು. ಈ ರೀತಿ ಹೇಗೆ ನಾವು ಹೇಳಕ್ಕಾಗತ್ತೆ? ಅವರವರ ಮನಸ್ಥಿತಿಯ ಕಲ್ಪನಾ ಲೋಕವನ್ನ ಪ್ರೊಜೆಕ್ಷನ್ ಮಾಡಿರುವಂತದ್ದು ಆಗಿರುವ ಸಾಧ್ಯತೆಯೇ ಹೆಚ್ಚು ಅನ್ನುವಂಥದ್ದು ಕೆಲವರ ಮನಸ್ಥಿತಿ. ಓಕೆನಾ? ಸೊ ಇಲ್ಲಿ ನಾನು ಹೇಳ್ತಾ ಇರೋದು ಕೂಡ ಪರ್ಫೆಕ್ಟ್ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ ಸ್ನೇಹಿತರೆ. ಪ್ರತಿಯೊಬ್ಬರ ದೃಷ್ಟಿಕೋನವೂ ಕೂಡ ವಿಭಿನ್ನವಾಗಿರುತ್ತೆ, ಅದನ್ನ ನಾವಿಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಗಾಡ್ ಇಸ್ ಬೈ ಫಾರ್ ದ ಮೋಸ್ಟ್ ಪವರ್ಫುಲ್ ನಾನ್ ಎಂಟಿಟಿ. ಅಂದ್ರೆ ಇಲ್ಲಿ ನಮಗೆ ಗೊತ್ತಿಲ್ಲ ದೇವರಿದ್ದಾನೋ ಇಲ್ವೋ ಗೊತ್ತಿಲ್ಲ, ಆದ್ರೂ ಕೂಡ ಇದು ಪವರ್ಫುಲ್. ಯಾಕೆ ಪವರ್ಫುಲ್ ಅಂದ್ರೆ ಮನುಷ್ಯನ ಕಲ್ಪನಾ ಜಗತ್ತಿಗೆ ಅಷ್ಟು ಪವರ್ ಇದೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಮನುಷ್ಯನ ಕಲ್ಪನೆಯ ಅಂದ್ರೆ ಇಂಟರ್ನಲ್ ಆಗಿ ಏನ್ ನಡೀತಾ ಇರುತ್ತೆ ಅದನ್ನ ಹೊರ ಜಗತ್ತಿನಲ್ಲಿ ಪ್ರೊಜೆಕ್ಟ್ ಮಾಡೋದಕ್ಕೆ ಅಷ್ಟು ಪವರ್ ಇದೆ ಅನ್ನುವಂತಹ ವಿಚಾರಗಳನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಒಂದು ನಾನ್ ಎಂಟಿಟಿ ಆದ್ರೂ ಕೂಡ ಈ ಒಂದು ಕಾನ್ಸೆಪ್ಟ್ ಮಾನವರ ಜೀವನದ ಮೇಲೆ ಅತ್ಯಂತ ದೊಡ್ಡ ಪರಿಣಾಮ ಬೀರುವಷ್ಟು ಪವರ್ಫುಲ್ ಆಗಿರಬಹುದು. ಯಾಕೆ? ಪ್ರತಿಯೊಬ್ಬರ ಮೂಡ್ ಡಿಫ್ರೆಂಟ್ ಆಗುತ್ತೆ, ಎಮೋಷನ್ಸ್ ಡಿಫ್ರೆಂಟ್ ಇರುತ್ತೆ, ಕಾಗ್ನಿಷನ್ ಅಂದ್ರೆ ಯೋಚನೆ ಮಾಡುವ ಶೈಲಿ ಡಿಫ್ರೆಂಟ್ ಇರುತ್ತೆ, ಬಿಹೇವಿಯರ್ ಮೇಲೂ ಕೂಡ ಪರಿಣಾಮ ಬೀರುತ್ತೆ, ಮನುಷ್ಯನ ಒಂದು ಸ್ವಭಾವದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ನಾವು ದೊಡ್ಡವರಾದ ಮೇಲೂ ಕೂಡ ಯಾವ ರೀತಿ ನಮ್ಮ ಸ್ವಭಾವ ಇರುತ್ತೆ ಅನ್ನೋದು ನಮ್ಮ ಒಂದು ಚೈಲ್ಡ್ಹುಡ್ ಅಲ್ಲೇನೆ ನಮ್ಮ ಒಂದು ಎಕ್ಸ್ಪೀರಿಯನ್ಸಸ್ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ. ಬಟ್ ಇಫ್ ವಿ ವರ್ಕ್ ಆನ್ ಅವರ್ ಸೆಲ್ಸ್ ವಿ ಕ್ಯಾನ್ ಚೇಂಜ್ ಅವರ್ ಮೈಂಡ್ ಸೆಟ್ ಅಲ್ವಾ. ನಾವು ಸಣ್ಣ ವಯಸ್ಸಲ್ಲಿ ನಮ್ಮ ಒಂದು ಸುತ್ತಮುತ್ತ ಏನ್ ನೋಡಿರ್ತೀವಿ ಅಥವಾ ನಾವು ಏನು ಕಲ್ಪನೆ ಮಾಡ್ಕೊಂಡಿರ್ತೀವಿ ಅಥವಾ ಏನ್ ಕಲ್ತಿರ್ತೀವಿ ಅದೆಲ್ಲವೂ ಕೂಡ ನಿಜಾನೇ ಆಗಿರ್ಬೇಕಾಗಿಲ್ಲ. ಅದರಿಂದ ನಾವು ಆ ಒಂದು ಮೈಂಡ್ ಸೆಟ್ ಇಂದ ಹೊರಗೆ ಬರ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ವರ್ಕ್ ವಿತ್ ಇನ್ ಅವರ್ ಸೆಲ್ಸ್. ನಮ್ಮ ಮೇಲೆ ನಾವು ವರ್ಕ್ ಮಾಡಬೇಕು, ನಮ್ಮ ಮೈಂಡ್ ಸೆಟ್ ಮೇಲೆ ನಾವು ವರ್ಕ್ ಮಾಡಬೇಕು. ಅವು ವ್ಯಕ್ತಿಯ ಜೀವನ ಮಾತ್ರವಲ್ಲದೆ ಸಮಾಜ ಮತ್ತು ಇತಿಹಾಸದ ಮೇಲೂ ಕೂಡ ದೊಡ್ಡ ಪರಿಣಾಮ ಬೀರುತ್ತೆ. ಈ ಒಂದು ಏನು ಸೈಕೋಸಿಸ್ ಅನ್ನುವಂಥದ್ದು ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಹೊರ ಜಗತ್ತಲ್ಲಿ ಪ್ರೊಜೆಕ್ಟ್ ಮಾಡುವಂತದ್ದು ಕೇವಲ ಮನುಷ್ಯನ ಜೀವನ ಮಾತ್ರವಲ್ಲದೆ ಸಮಾಜ ಮತ್ತು ಇತಿಹಾಸ ಹಿಸ್ಟ್ರಿ ಮೇಲೂ ಕೂಡ ಎಫೆಕ್ಟ್ ಮಾಡುತ್ತೆ. ಬಿಕಾಸ್ ಹಿಸ್ಟ್ರಿನಲ್ಲಿ ನಾವು ನೋಡಕ್ ಹೋದ್ರೆ ಎಷ್ಟು ತರ ನಾವು ಒಬ್ಬೊಬ್ಬರ ಅಭಿಪ್ರಾಯಗಳು, ಒಬ್ಬೊಬ್ಬರ ಟೈಮ್ ನಲ್ಲಿ ಒಂದೊಂದು ರೀತಿಯ ಕಥೆಗಳು ಎಲ್ಲವೂ ಕೂಡ ನೋಡಿರ್ತೀವಿ. ಅದೆಲ್ಲವೂ ಕೂಡ ರಿಯಲ್ ಆಗಿರ್ಬೇಕು ಅಂತ ಏನೂ ಇಲ್ಲ. ಹಾಗಾಗಿ ನಾವು ಕ್ವೆಶ್ಚನ್ ಮಾಡುವ ಕೇಪಬಿಲಿಟಿನ ಬೆಳೆಸ್ಕೊಳ್ಬೇಕು, ವಿಚಾರವಾದಿಗಳಾಗಬೇಕು. ಯಾವುದು ಸತ್ಯ, ಯಾವುದು ಕಾಲ್ಪನಿಕ ಅಥವಾ ಯಾವುದು ಇರಬಹುದು ಅಥವಾ ಇನ್ನೂ ಕೂಡ ಓಪನ್ ಮೈಂಡೆಡ್ ಆಗಿ ನಾವು ಇನ್ನು ಕಲಿಯುವಂಥದ್ದು ಬೇಕಾದಷ್ಟೇ ಇದೆಯಾ ಅನ್ನುವಂತಹ ವಿಚಾರಗಳನ್ನ ನಾವಿಲ್ಲಿ ಗಮನದಲ್ಲಿಟ್ಕೊಂಡು ಹೋಗ್ಬೇಕಾಗತ್ತೆ ಸ್ನೇಹಿತರೆ. ಸೊ ಈ ರೀತಿ ಸೈಕೋಸಿಸ್ ಅಂದ್ರೆ ಇವಾಗ ಏನಂತ ನಿಮ್ಗೆ ಗೊತ್ತಾಗಿದೆ, ಜೊತೆಗೆ ನಾರ್ಸಿಸಂ ಬಗ್ಗೆ ಕೂಡ ಹೇಳಿದ್ನಿ. ಈಗ ನಥಿಂಗ್ನೆಸ್, ನಮ್ಮ ಲೈಫ್ ನ ನ್ಯಾವಿಗೇಟ್ ಮಾಡೋದಕ್ಕೆ ಕೆಲವರು ಈ ರೀತಿ ಮನುಷ್ಯ ತನ್ನ ಭಯವನ್ನ ಏನು ಪ್ರೊಜೆಕ್ಟ್ ಮಾಡೋದು ಯಾವ ರೀತಿ. ಈಗ ದೇವ್ರು ಅಂತಂದ್ರೆ ಭಯ ಭಕ್ತಿ ಜಾಸ್ತಿ ಜನರಲ್ಲಿ ಅಲ್ವಾ. ಕಷ್ಟ ಬಂದಾಗ ಮಾತ್ರ ದೇವ್ರು ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ. ಅದು ಕೆಲವರೆಲ್ಲ ಪ್ರತಿನಿತ್ಯ ಭಕ್ತಿ ಇರುತ್ತೆ. ಆದ್ರೆ ಏನು ಅದು ಯಾವ ರೀತಿ ಭಕ್ತಿ ಅದು ಕೂಡ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾನು ಯಾಕೆ ಈ ವಿಚಾರವನ್ನ ಹೇಳ್ತೀನಿ ಅಂದ್ರೆ ಸ್ನೇಹಿತರೆ, ಇಲ್ಲಿ ಸಪೋಸ್ ಇವಾಗ ತಂದೆ ತಾಯಿ ಇರ್ತಾರೆ, ಮಕ್ಕಳು ಇರ್ತಾರೆ ಅಂತ ಇಟ್ಕೊಳ್ಳೋಣ. ಈಗ ತಂದೆ ಪೂಜೆ ಮಾಡುವ ದೇವರೇ ಬೇರೆ ಇರ್ತಾರೆ, ಅವರ ಒಂದು ರಿಲಿಜಿಯನ್ ಬೇರೆ ಇರುತ್ತೆ ಅಂತ ಇಟ್ಕೊಳ್ಳೋಣ. ತಾಯಿಯ ರಿಲಿಜಿಯನ್ ಬೇರೆ ಇರುತ್ತೆ ಅಂತ ಇಟ್ಕೊಳ್ಳೋಣ ಎಕ್ಸಾಂಪಲ್. ಬಿಕಾಸ್ ನಮ್ಮ ಸಮಾಜದಲ್ಲಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜಸ್ ಹೆಚ್ಚಾಗಿ ಆಗ್ತಾ ಬಂದಿದೆ, ರೆವಲ್ಯೂಷನ್ಸ್ ಆಗ್ತಾ ಬಂದಿದೆ ಹಂತ ಹಂತವಾಗಿ ಅಲ್ವಾ. ತುಂಬಾ ಕ್ಯಾಸ್ಟಿಸಮ್ ಇತ್ತು ಮುಂಚೆ, ಅದೆಲ್ಲವೂ ಕೂಡ ಮೀರಿ ಇವಾಗ ಎಲ್ಲಾ ಕ್ಯಾಸ್ಟ್ ಅವರು ಬೇರೆ ಕ್ಯಾಸ್ಟ್ ಅವರನ್ನು ಕೂಡ ಮದುವೆ ಆಗುವಂತದ್ದು ಇದೆಲ್ಲ ನಾವು ನೋಡ್ತಾ ಬಂದಿದೀವಿ. ಬಟ್ ಇಸ್ ದಿಸ್ ರಿಯಲ್? ಇದು ಮನುಷ್ಯನ ಪ್ರೊಜೆಕ್ಷನ್. ಕ್ಯಾಸ್ಟ್ ಅನ್ನುವಂಥದ್ದು ಮನುಷ್ಯನ ಒಂದು ಕಲ್ಪನಾ ಲೋಕದ ಒಂದು ಪ್ರೊಜೆಕ್ಷನ್, ಹೊರ ಜಗತ್ತಿನಲ್ಲಿ ಇರುವಂತದ್ದು ಅನ್ನುವಂಥದ್ದು ನನ್ನ ಅಭಿಪ್ರಾಯ, ಅನಿಸಿಕೆ. ಓಕೆನಾ? ಸೊ ಇಲ್ಲಿ ಇರೋದು ಮಾನವ ಜಾತಿ ಅಷ್ಟೇ ಸ್ನೇಹಿತರೆ ಅನ್ನುವಂಥದ್ದು ನನ್ನ ಒಂದು ಸ್ಟ್ರಾಂಗ್ ದೃಷ್ಟಿಕೋನ, ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ ಎಲ್ಲವೂ ಕೂಡ ನನ್ನ ಒಂದು ಆತ್ಮದಲ್ಲೂ ಕೂಡ ಅದೇ ರೀತಿ ಭಾವಿಸ್ತೇನೆ ನಾನು. ಈ ರೀತಿ ಇರುವಾಗ
ತಂದೆ ಇಲ್ಲಿ ಜಗತ್ತಿನಲ್ಲಿ ಏನ್ ನಡೀತಾ ಇದೆ ಅದನ್ನ ಹೇಳ್ತಾ ಇರೋದು. ನಾನು ವಾಸ್ತವ ಇದೇ ಕರೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ. ಅಂದ್ರೆ ಈ ರೀತಿ ಇವ್ರದ್ದು ರಿಲಿಜಿಯನ್, ಇದೊಂದು ರಿಲಿಜನ್ ಆ ರೀತಿ ನಾನು ಮಾತಾಡ್ತಾ ಇಲ್ಲ. ಆದ್ರೆ ಜಗತ್ತಲ್ಲಿ ಇರೋದನ್ನ ನಾನು ಆಸ್ ಅ ಅಬ್ಸರ್ವ್ ಮಾಡ್ತಾ ಇರುವಂತಹ ವ್ಯಕ್ತಿಯಾಗಿ ಹೇಳ್ತಾ ಇದ್ದೀನಿ. ಈಗ ತಂದೆ ಒಂದು ರಿಲಿಜನ್ ಇರ್ತಾರೆ, ತಾಯಿ ಒಂದು ರಿಲಿಜನ್ ಇರ್ತಾರೆ, ಅಥವಾ ತಂದೆ ಒಂದು ಕ್ಯಾಸ್ಟ್ ಇರ್ತಾರೆ, ತಾಯಿ ಒಂದು ಕ್ಯಾಸ್ಟ್ ಇರ್ತಾರೆ. ಆಗ ಮಕ್ಕಳು ಯಾವ್ದನ್ನ ಪಾಲಿಸಬೇಕು? ನಮ್ಮ ಇಂಡಿಯಾದಲ್ಲಿ, ನಮ್ಮ ಭಾರತದಲ್ಲಿ ಹೆಚ್ಚಾಗಿ ತಂದೆಯ ಒಂದು ಏನು ರಿಲಿಜನ್, ಕಾಸ್ಟ್ ಎಲ್ಲವೂ ಕೂಡ ಮಕ್ಕಳಿಗೆ ಅದೇ ಅವರು ಅದಕ್ಕೆ ಸೇರಿದವರು ಅನ್ನುವ ಹಾಗೆ ಏನು ಪರಂಪರೆ ಬಂದ್ಬಿಟ್ಟಿದೆ. ಅದೇ ರೀತಿ ನಡ್ಕೊಂಡು ಬಂದಿದೆ. ಬಟ್ ವೈ, ಯಾಕೆ ಈ ರೀತಿ? ಡೋಂಟ್ ಯು ಥಿಂಕ್ ದಿಸ್ ಇಸ್ ಪೇಟ್ರಿಯಾರ್ಕಿ? ಇದು ಪೇಟ್ರಿಯಾರ್ಕಿ ಅಂತ ಅನ್ಸೋದಿಲ್ವಾ ನಿಮ್ಗೆ? ಅದು ರಿಲಿಜನ್ ಪೇಟ್ರಿಯಾರ್ಕಿ ಮಿಕ್ಸ್ ಆಗಿ ಈ ರೀತಿ ಆಗ್ತಾ ಇದೆ ಅಂತ ಅನ್ಸಲ್ವಾ? ಯಾಕೆ ಹೀಗೆ? ತಾಯಿಯ ಒಂದು ಏನು ರಿಲಿಜನ್ ಅಥವಾ ಅವರು ಪೂಜೆ ಮಾಡ್ತಿದ್ದಂತಹ ಏನು ದೇವರನ್ನ ಮಕ್ಕಳು ಯಾಕೆ ಅಷ್ಟು ಇದು ಮಾಡೋದಿಲ್ಲ? ಅಂದ್ರೆ ನಾನು ಹೇಳ್ತಾ ಇರುವಂತದ್ದು, ಮನೆಯಲ್ಲಿ ಕೆಲವರೆಲ್ಲ ಮಾಡ್ಬೋದು, ಎಲ್ಲರೂ ಹಾಗೆ ಅಂತ ನಾವಿಲ್ಲಿ ಜನರಲೈಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ, ಓಕೆನಾ? ಆದರೆ ಹೆಚ್ಚಾಗಿ ಯಾಕೆ ತಂದೆಯ ಅಷ್ಟೇ ಮಕ್ಕಳಿಗೆ ಬರುತ್ತೆ, ತಂದೆಯ ರಿಲಿಜನ್ ಮಕ್ಕಳಿಗೆ ಬರುತ್ತೆ, ಯಾಕೆ ಈ ರೀತಿ? ಸೊ ಇಲ್ಲಿ ಈ ಒಂದು ವಿಚಾರವನ್ನು ಕೂಡ ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಯಾವುದು ರಿಯಾಲಿಟಿ, ಯಾವುದು ಜನರ ಒಂದು ಮನಸ್ಥಿತಿಯನ್ನ ಪ್ರೊಜೆಕ್ಟ್ ಮಾಡಿ ಒಂದು ರೀತಿ ಎಲ್ಲವನ್ನು ಕೂಡ ಸೃಷ್ಟಿ ಮಾಡಿರುವಂಥದ್ದು, ಮನುಷ್ಯನೇ ಸೃಷ್ಟಿ ಮಾಡ್ಕೊಂಡಿರುವಂಥದ್ದು ಇವೆಲ್ಲವೂ ಕೂಡ ಅನ್ನುವಂಥದ್ದನ್ನ ನಾವೇ ವಿಚಾರ ಮಾಡ್ಬೇಕಾಗತ್ತೆ. ಸುಮ್ಮನೆ ನಾವು ಭಕ್ತಿ ಇದೆ ಅಂತ ಹೇಳಿ ಗುಂಪುಗಳ ನಡುವೆ ಘರ್ಷಣೆ ಆಗೋದನ್ನ ನೋಡ್ತಾ ಇದ್ರು ಕೂಡ ನಾವು ಭಕ್ತಿ ಅನ್ನುವ ಪೂಜೆ ಪುನಸ್ಕಾರ ಅನ್ನುವ ಹೆಸರಿನಲ್ಲಿ ಮತ್ತೊಂದು ಗುಂಪಿಗೆ ನೋವು ಆಗ್ತಿದೆಯಾ ಇಲ್ವಾ ಅಂತಾನು ಯೋಚಿಸದೆ ಲೆಕ್ಕಿಸದೆ ನಾವು ಭಕ್ತಿ ಪೂಜೆ ಪುನಸ್ಕಾರ ಅಂತ ಹೋದ್ರೆ ಅದು ಮನುಷ್ಯತ್ವ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಎಲ್ಲರೂ ಒಂದೇ, ಎಲ್ಲರ ಮೈಯಲ್ಲೂ ಹರಿತಾ ಇರುವಂತದ್ದು ರಕ್ತಾನೆ, ಕೆಂಪು ರಕ್ತಾನೆ ಅನ್ನುವಂತಹ ವಿಚಾರಗಳನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದು ನನ್ನ ವಿಚಾರ. ಅಂದ್ರೆ ನಾರ್ಸಿಸಿಸಂ ಅಂತ ಬಂದಾಗ ಇದು ಇವತ್ತಿನ ವಿಷಯ ಅಲ್ಲ ಸ್ನೇಹಿತರೆ. ಸಾವಿರಾರು ವರ್ಷಗಳಿಂದ ಮನುಷ್ಯ ತನ್ನ ಒಂದು ಈಗೋ ಅಥವಾ ತಾನೇ ಇಲ್ಲ ಅನ್ನುವಂತಹ, ನನ್ನನ್ನ ಬಿಟ್ಟರೆ ಯಾರು ಇಲ್ಲ ಅನ್ನುವಂತಹ ವಿಚಾರಗಳು ತುಂಬಾ ವರ್ಷಗಳಿಂದ ಬಂದಿದೆ. ಸೊ ಅಂತಹ ಟೈಮಿಂದ ಕೂಡ, ಸಾವಿರಾರು ವರ್ಷಗಳಿಂದ ಕೂಡ ಪ್ರೊಜೆಕ್ಷನ್ಸ್ ಆಗ್ತಾನೆ ಬರ್ತಾ ಇತ್ತು. ಹಾಗಾಗಿ ಸೊ ಇವತ್ತಿನ ದಿನ ನಾವೆಲ್ಲರೂ ಕೂಡ ಏನ್ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಯಾವ್ದನ್ನು ಕೂಡ ಬ್ಲೈಂಡ್ ಆಗಿ ನಾವು ನಂಬಬಾರ್ದು. ಹಾಗಂತ ಹೇಳಿ ಗಾಡ್ ಇಲ್ವಾ ಅನ್ನುವಂತಹ ವಿಚಾರನ ನಾವು ಮಾತಾಡೋದಾದ್ರೆ, ನಾನಿಲ್ಲಿ ದೇವರು ಇದ್ದಾನೆ ಅಥವಾ ಇಲ್ಲ ಯಾವ್ದನ್ನು ಕೂಡ ಹೇಳ್ತಾ ಇಲ್ಲ. ರಿಯಾಲಿಟಿ ಏನು ಅದರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ನನಗೂ ಗೊತ್ತಿಲ್ಲ ದೇವರು ಇದ್ದಾನ ಇಲ್ವಾ ಏನು ಗೊತ್ತಿಲ್ಲ. ಆದರೆ ಇಲ್ಲಿ ಪ್ರೊಜೆಕ್ಷನ್ಸ್ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ, ಗುಂಪುಗಳ ನಡುವೆ ಘರ್ಷಣೆ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ, ಬ್ಲೈಂಡ್ ಆಗಿ ಎಲ್ಲವನ್ನು ಪಾಲಿಸ್ತಾ ಇರೋದು ಗೊತ್ತಾಗ್ತಾ ಇದೆ, ಪೇಟ್ರಿಯಾರ್ಕಿ ಅನ್ನೋದನ್ನು ಗೊತ್ತಾಗ್ತಾ ಇದೆ. ಕೆಲವು ಕಡೆ ಇಲ್ಲಿ ಹಾಗಂತ ಹೇಳಿ ಬರೀ ಹುಡುಗರಿಗೆ ನಾರ್ಸಿಸಿಸ್ಟಿಕ್ ಕ್ವಾಲಿಟೀಸ್ ಜಾಸ್ತಿ ಇರುತ್ತೆ ಅಂತ ಅಲ್ಲ, ಹುಡುಗಿಯರಿಗೂ ಕೂಡ ಇರುತ್ತೆ. ಇವಾಗ ಎಲ್ಲ ಹೆಚ್ಚಾಗಿ ನಾವು ನೋಡ್ತಾ ಇದೀವಿ, ಎಲ್ಲರೂ ಕೂಡ ಕೆಲವೊಂದು ರೀತಿ ಎಲ್ಲದರಲ್ಲೂ ತೊಡಗಿಸ್ಕೊಳ್ತಾ ಇದ್ದಾರೆ ಅಲ್ವಾ? ಹಾಗಾಗಿ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಎಲ್ಲರಲ್ಲೂ ಕೂಡ ನಾರ್ಸಿಸಿಸ್ಟಿಕ್ ಕ್ವಾಲಿಟೀಸ್ ಇರುತ್ತೆ, ಪ್ರತಿಯೊಬ್ಬ ಮನುಷ್ಯರಲ್ಲೂ ಇರುತ್ತೆ. ಆದ್ರೆ ಯಾವಾಗ ಜಾಸ್ತಿ ಆಗತ್ತೆ ಅದು ತೊಂದರೆ ಆಗತ್ತೆ. ಹೀಗೆ ಸೊ ಟಾಪಿಕ್ ಎಲ್ಲೋ ಬೇರೆ ಕಡೆ ಹೋಗ್ತಾ ಇದೆ. ಒಟ್ಟಾರೆಯಾಗಿ ಗಾಡ್ ಎಕ್ಸಿಸ್ಟ್ ಅಥವಾ ದೇವರು ಇದ್ದಾನೆ ಅನ್ನುವಂತಹ ವಿಚಾರ, ಬಿಲೀಫ್ ಸಿಸ್ಟಮ್ ಅಥವಾ ಸೈಕೋಸಿಸ್, ರಿಯಾಲಿಟಿ ಏನು ಅನ್ನುವಂತಹ ವಿಷಯಗಳನ್ನ ಚರ್ಚೆ ಮಾಡುವಂತಹ ಅಥವಾ ವಿಚಾರ ಮಾಡುವಂತಹ ಪ್ರಯತ್ನವನ್ನ ನಾನಿಲ್ಲಿ ಮಾಡಿದ್ದೀನಿ. ಚರ್ಚೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಅಭಿಪ್ರಾಯಗಳನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ ಸ್ನೇಹಿತರೆ? ಯಾವ್ದು ಕೂಡ ಹೀಗೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ನನ್ನ ಒಂದು ದೃಷ್ಟಿಕೋನವನ್ನ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಇದ್ರ ಜೊತೆಗೆ ನಥಿಂಗ್ನೆಸ್ ಕೂಡ ನಿಮ್ಗೆ ಹೇಳಿದ್ದೀನಿ. ಎಂಬ್ರೇಸ್ ನಥಿಂಗ್ನೆಸ್. ಇವಾಗ ಕೆಲವರು ಇಂಟರ್ನಲ್ ವರ್ಲ್ಡ್ ನ ಎಕ್ಸ್ಟರ್ನಲ್ ವರ್ಲ್ಡ್ಗೆ ಪ್ರೊಜೆಕ್ಟ್ ಮಾಡ್ತಾರೆ, ಅವರ ಮನಸ್ಸಿನಲ್ಲಿ ಏನ್ ನಡೀತಿದೆ ಅದನ್ನ ಪ್ರೊಜೆಕ್ಟ್ ಮಾಡ್ತಾರೆ. ಇನ್ನು ಕೆಲವರು ನಥಿಂಗ್ನೆಸ್, ಸೈಕೋಸಿಸ್ ಆಯ್ತು. ಇನ್ನು ಕೆಲವರು ನಾರ್ಸಿಸಿಸಂ, ಅಂದ್ರೆ ನಾನೇ ಅಲ್ಲ, ನನ್ನಿಂದಾನೇ ಅಲ್ಲ ಅನ್ನುವಂಥದ್ದು. ಸೊ ನಥಿಂಗ್ನೆಸ್ ಅಂತ ಅಂದ್ರೆ ಅದು ಮೂರನೇ ಸೊಲ್ಯೂಷನ್. ಅಂದ್ರೆ ಯಾವುದೇ ಒಂದು ಫಿಕ್ಸ್ಡ್ ನರೇಟಿವ್ಗೆ ಅಥವಾ ಮೀನಿಂಗ್ ಅನ್ನ ನಾವು ರಿಯಾಲಿಟಿ ಅಂತ ಕಂಪ್ಲೀಟ್ ಆಗಿ ಅಂತಿಮವಾಗಿ ಸತ್ಯ ಅಂತ ಅನ್ಕೊಳ್ಳೋದಿಲ್ಲ. ಅದಕ್ಕೆ ನಾವು ನಥಿಂಗ್ನೆಸ್ ಅಂತ ಹೇಳುವಂಥದ್ದು. ಸೊ ಅಂದ್ರೆ ಸಪೋಸ್ ಕೆಲವರು ಹೇಳ್ತಾರೆ ಇಂತಹ ಒಂದು ಇಂಟರ್ನಲ್ ಅವರ ಒಂದು ಬಿಲೀಫ್ ಸಿಸ್ಟಮ್ ಅನ್ನ ಇದು ಈ ರೀತಿ ಇದೆ ಜಗತ್ತಲ್ಲಿ ಅಂತ. ಅದಕ್ಕೆ ಕೆಲವರು ನಥಿಂಗ್ನೆಸ್ ಯಾರು ಸೊಲ್ಯೂಷನ್ ಆಗಿ ಕಂಡುಕೊಂಡಿರ್ತಾರೆ, ಬ್ಲೈಂಡ್ ಆಗಿ ನಂಬೋದಕ್ಕೆ ಹೋಗೋದಿಲ್ಲ, ಅಥವಾ ಯಾವುದೋ ಒಂದು ವಿಷಯನ ಬ್ಲೈಂಡ್ ಆಗಿ ಪಾಲಿಸೋದಕ್ಕೆ ಹೋಗೋದಿಲ್ಲ ಅಲ್ವಾ? ಹಾಗಾಗಿ ಬಿಕಾಸ್ ವಿ ಡೋಂಟ್ ನೋ ಅಲ್ವಾ? ಹಾಗಾಗಿ ಇದೇ ಫೈನಲ್, ಇದೇ ರಿಯಾಲಿಟಿ ಅಂತ ನಾವು
ಅನ್ಕೊಳ್ಳೋದಿಲ್ಲ. ವಿ ಆರ್ ಓಪನ್ ಟು ಲರ್ನ್ ನ್ಯೂ ಥಿಂಗ್ಸ್. ಸೊ ಇದು ಕೂಡ ನಥಿಂಗ್ನೆಸ್ ಅಂತ, ಇದನ್ನ ನಾವು ನಥಿಂಗ್ನೆಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸ್ವಲ್ಪ ಲೆಂತಿನೇ ಆಯ್ತು. ಮಾತಾಡ್ತಾ ಹೋದ್ರೆ ಇನ್ನೂ ತುಂಬಾನೇ ಮಾತಾಡಬಹುದು. ಸೊ ಫೈನಲಿ ಗಾಡ್ ಎಕ್ಸಿಸ್ಟ್ಸ್ ಅನ್ನುವಂತಹ ವಿಚಾರ, ಗಾಡ್ ಇದ್ದಾನೆ ಅನ್ನುವಂತಹ ವಿಚಾರನ ನಾವು ಏನು ಸೈಕಾಸಿಸ್ ಇರಬಹುದಾ ಅಂತ ಚರ್ಚೆ ಮಾಡಿದ್ವಿ. ಜೊತೆಗೆ ರಿಯಾಲಿಟಿ ಏನು ಅಂತ ಚರ್ಚೆ ಮಾಡಿದ್ವಿ, ಅಥವಾ ನಂಬಿಕೆ ಏನು, ಜನರ ಒಂದು ಬಿಲೀಫ್ ಸಿಸ್ಟಮ್ ಏನು, ಅವರ ಒಂದು ಪ್ರೊಜೆಕ್ಷನ್ಸ್ ಏನು ಅನ್ನುವಂತಹ ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ದೀವಿ. ಪದೇ ಪದೇ ಚರ್ಚೆ ಅಂತಾನೆ ಬರ್ತಾ ಇದೆ, ಬಟ್ ಇಟ್ಸ್ ನಾಟ್ ಎ ಡಿಬೇಟ್, ಇಟ್ಸ್ ಮೈ ಪರ್ಸ್ಪೆಕ್ಟಿವ್. ಇಷ್ಟನ್ನ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. Take care of your mind, body, soul and your heart. Be kind to your mind, body, soul and your heart. Think positive, be an optimist. Life is beautiful and make the most of it. Awareness is the beginning of your healing journey. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.